ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವೈಷ್ಣೋದೇವಿಗೂ ರಾಮಾಯಣಕ್ಕೂ ಇರುವ ನಂಟನ್ನು ಈಗ ತಿಳಿಯೋಣ. ಸ್ನೇಹಿತರೆ, ವೈಷ್ಣೋದೇವಿ ಮಂದಿರವನ್ನು ದೇಶದ ಶಕ್ತಿ ಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯಕ್ಕೂ ರಾಮಾಯಣಕ್ಕೂ ಒಂದು ನಂಟಿದೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮ ವೈಷ್ಣೋದೇವಿಗೆ ಮುಂದೊಂದು ದಿನ ಜಗತ್ತೇ ನಿನ್ನನ್ನು ಪ್ರಾರ್ಥಿಸುತ್ತದೆ, ಭಕ್ತರ ದಂಡು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಆಶೀರ್ವಾದ ಮಾಡಿದ್ದನೆಂಬ ಉಲ್ಲೇಖಗಳು ಕೂಡ ನಮಗೆ ಪುರಾಣಗಳಲ್ಲಿ ಸಿಗುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಅಂದು ರಾವಣನೊಂದಿಗಿನ ಯುದ್ಧದಲ್ಲಿ ಶ್ರೀರಾಮನಿಗೆ ಗೆಲುವಾಗಲಿ ಎಂದು ಮಾತಾ ವೈಷ್ಣೋದೇವಿ ಪ್ರಾರ್ಥಿಸಿದಳಂತೆ. ಅದನ್ನು ಕಂಡು ಹರ್ಷಿತನಾದ ರಾಮ ಈ ವರದಾನವನ್ನು ನೀಡಿದ್ದನಂತೆ. ಭೈರವನಾಥನ ಸಂಹಾರಕ್ಕೆ ಕಾರಣವೂ ಕೂಡ ರಾಮ ವೈಷ್ಣೋದೇವಿಯ ನಡುವೆ ನಡೆದ ಮಾತುಕತೆಗಳು ಎಂಬ ನಂಬಿಕೆಯೂ ಇದೆ. ಸ್ನೇಹಿತರೆ, ವೈಷ್ಣೋದೇವಿಯ ಹಿಂದೆ ಪೀಡೆಯಂತೆ ಬೆನ್ನು ಬಿದ್ದ ಭೈರವನಾಥನನ್ನು ದೇವಿ ಹತ್ತಿರ ಕಳುಹಿಸಿದ್ದೇ ಗೋರಖನಾಥ ಮುನಿಗಳು. ಶ್ರೀರಾಮ ಹಾಗೂ ವೈಷ್ಣೋದೇವಿ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಮಹಾಮುನಿ ಗೋರಖನಾಥ ಸ್ವಾಮೀಜಿ ವೈಷ್ಣೋದೇವಿಯ ಶಕ್ತಿಯನ್ನು ಪರೀಕ್ಷೆ ಮಾಡಲು ಭೈರವನಾಥನನ್ನು ಕಳಿಸಿಕೊಟ್ಟಿದ್ದರಂತೆ. ವೈಷ್ಣೋದೇವಿಯ ದೈವಿಕ ಶಕ್ತಿಯನ್ನು ಪರೀಕ್ಷಿಸಲೆಂದು ಭೈರವನಾಥ ಮಾತೆ ವೈಷ್ಣೋದೇವಿಯನ್ನು ಈ ರೀತಿ ಪರಿಪರಿಯಾಗಿ ಕಾಡಿದ ಎಂಬ ಮಾತುಗಳು ಕೂಡ ಇದೆ. ಸ್ನೇಹಿತರೆ, ಇನ್ನು ತ್ರಿಕುಟದಲ್ಲಿರುವ ಆಶ್ರಮವು ಕೂಡ ಶ್ರೀರಾಮನ ಸಲಹೆಯಂತೆಯೇ ಕಟ್ಟಿಸಲಾಗಿದೆ ಎಂಬ ನಂಬಿಕೆಗಳು ಕೂಡ ಇವೆ. ಇಲ್ಲೊಂದು ಆಶ್ರಮ ಕಟ್ಟಿ ಅಲ್ಲಿ ಮುಂದೆ ನಾವು ಕಲಿಯುಗದಲ್ಲಿ ವಿವಾಹವಾಗಿ ಒಟ್ಟಿಗೆ ವಾಸಿಸಲಿದ್ದೇವೆ ಎಂಬ ವಚನವನ್ನು ನೀಡಿದ್ದ ಎಂಬ ಪ್ರತೀತಿಯೂ ಕೂಡ ಇದೆ. ಭೈರವನಾಥನ ಸಂಹಾರದ ನಂತರ ಅವನಿಗೆ ಮೋಕ್ಷ ಕರುಣಿಸಿದ ನಂತರ ಮಾತೆ ವೈಷ್ಣವಿ 5.5 ಅಡಿ ಕಲ್ಲಿನ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ. ಈ ಮೂರ್ತಿ ಬಳಿ ಇರುವ 3 ಪುಟ್ಟ ಪುಟ್ಟ ಕಲ್ಲುಗಳು ಕೂಡ ಆಕೆಯ ಶಕ್ತಿಯ ಪ್ರತೀಕವಾಗಿದೆ. ದುರ್ಗೆ, ಸರಸ್ವತಿ ಹಾಗೂ ಲಕ್ಷ್ಮಿಯನ್ನು ಈ 3 ಪುಟ್ಟ ಕಲ್ಲುಗಳು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ವೈಷ್ಣೋದೇವಿಯ ಚರಿತ್ರೆ ಮಹಾಭಾರತದೊಂದಿಗೂ ಕೂಡ ನಂಟನ್ನು ಹೊಂದಿದೆ. ಮಧ್ಯಮ ಪಾಂಡವ ಅರ್ಜುನ ಶ್ರೀಕೃಷ್ಣನ ಸಲಹೆಯಂತೆ ಶಕ್ತಿ ದೇವಿಯನ್ನು ಕುರಿತು ತಪಸ್ಸು ಮಾಡಿದ್ದ. ಅರ್ಜುನನ ತಪಸ್ಸಿಗೆ ಮೆಚ್ಚಿದ ದೇವಿ ವೈಷ್ಣೋದೇವಿ ರೂಪದಲ್ಲಿ ದರ್ಶನವನ್ನು ನೀಡುತ್ತಾಳೆ. ಸ್ನೇಹಿತರೆ, ದೇವಿಯ ದರ್ಶನ ಭಾಗ್ಯವನ್ನು ಪಡೆದ ಅರ್ಜುನನು ಸಂತೋಷದಿಂದ ದೇವಿಯನ್ನು ಜಂಬೂ ಪರ್ವತದ ಬೆಟ್ಟದಲ್ಲಿ ನೆಲೆ ನಿಲ್ಲು ಎಂದು ಹೇಳುತ್ತಾನೆ. ಹೀಗೆ ರಾಮಾಯಣ ಹಾಗೂ ಮಹಾಭಾರತದಲ್ಲಿಯೂ ಕೂಡ ವೈಷ್ಣೋದೇವಿಯ ಉಲ್ಲೇಖಗಳಿವೆ. ಸ್ನೇಹಿತರೆ, ಋಗ್ವೇದದಲ್ಲಿ ತ್ರಿಕುಟ ಪರ್ವತದ ಬಗ್ಗೆಯೂ ಉಲ್ಲೇಖವಿದೆ. ದೇವಿಯನ್ನು ಪ್ರಾರ್ಥಿಸಿದ ಅರ್ಜುನ ವೈಷ್ಣೋದೇವಿ ಮಾತೆಯನ್ನು ಮಹಾಯೋಗಿನಿ ಎಂದು ಕೂಡ ಕರೆದಿದ್ದ. ವೇದಗಳ ತಾಯಿ ಎಂದು ಬಣ್ಣಿಸಿದ್ದ. ವೇದಾಂತದ ವಿಜ್ಞಾನಿ ಎಂದು ಕರೆದಿದ್ದ. ಅದು ಮಾತ್ರವಲ್ಲ, ಈಗಿರುವ ವೈಷ್ಣೋದೇವಿ ಮಂದಿರವನ್ನು ಇದೇ ಪಾಂಡವರು ನಿರ್ಮಿಸಿದರು ಎಂಬ ನಂಬಿಕೆಗಳು ಕೂಡ ಇವೆ. 5 ಪವಿತ್ರ ಗುಹೆಗಳ ಆ 5 ಕಲ್ಲುಗಳು ಪಾಂಡವರನ್ನೇ ಪ್ರತಿನಿಧಿಸುತ್ತವೆ ಎಂದು ಕೂಡ ನಂಬಲಾಗುತ್ತದೆ. ನೋಡಿರಲ್ಲ ಸ್ನೇಹಿತರೆ, ವೈಷ್ಣೋದೇವಿಯ ಕಥೆಯನ್ನು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.